ಪಾದರಾಯನಪುರದಲ್ಲಿ ನಿನ್ನೆ ರಾತ್ರಿ ಆದಂತ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬೆಳಗ್ಗೆಯಿಂದ ಒಂದಿಷ್ಟು ಬೆಳವಣಿಗೆ ಆಗ್ತಿದೆ. ಆ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನ ಬೆಳಗ್ಗೆಯಿಂದ ನಿರಂತರವಾಗಿ ನ್ಯೂಸ್ 18 ಕನ್ನಡ ನಿಮ್ಮ ಮುಂದೆ ಇಡುತ್ತಾನೆ ಇದೆ. ಘಟನಾ ಸ್ಥಳಕ್ಕೆ ಗೃಹ ಸಚಿವರು ಹೋಗಿ ಪರಿಶೀಲನೆ ಮಾಡ್ಕೊಂಡು ಬಂದ್ರು. ಆ ಸಂದರ್ಭದಲ್ಲಿ ಸೀನಿಯರ್ ಆಫೀಸರ್ಸ್ ಏನ್ ಮಾಡ್ತಾ ಇದ್ರಿ, ಸೂಕ್ಷ್ಮ ಪ್ರದೇಶ ಅಂತ ಗೊತ್ತಿದೆ, ಹಾಟ್ ಸ್ಪಾಟ್ ಆಗಿದೆ, ಸೀಲ್ ಡೌನ್ ಮಾಡಿದೀವಿ ಆ ಒಂದು ಪ್ರದೇಶವನ್ನ, ಆದ್ರೂ ಕೂಡ ಘಟನೆ ಆಗಿದೆ ಅಂದ್ರೆ ಏನ್ ಮಾಡ್ತಾ ಇದ್ರಿ ಸೀನಿಯರ್ಸ್ ನೀವು ಅಂತ ಪ್ರಶ್ನೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಯಾರೇ ಆಗಿದ್ರು ಸರಿ ಅಂತವರ ವಿರುದ್ಧ ಕಠಿಣ ನಾವು ಕ್ರಮ ಕೈಗೊಳ್ತೀವಿ, ಕಾನೂನು ಕ್ರಮ ಕೈಗೊಳ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಮತ್ತೆ ಯಡಿಯೂರಪ್ಪ ಅವರು ಕೂಡ ಆಲ್ರೆಡಿ ಸೂಚನೆಯನ್ನ ಕೊಟ್ಟಿದ್ದಾರೆ ಗೃಹ ಸಚಿವರಿಗೆ ಮತ್ತೆ ಪೊಲೀಸ್ ಕಮಿಷನರ್ಗೆ. ಸಂಪೂರ್ಣವಾಗಿ ಅಧಿಕಾರವನ್ನ ಈಗ ಪೊಲೀಸರಿಗೆ ಕೊಟ್ಟಿದ್ದಾಗಿದೆ. ಸೊ ನೀವೇನ್ ಮಾಡ್ಬೇಕು ಅಂತಿದ್ದೀರಾ ಮಾಡಿ, ಈಗ ಆಕ್ಷನ್ ತಗೊಳ್ಳಿ. ನೀವು ಯಾರು ಕಿಡಿಗೇಡಿಗಳು ಹಿಂಗ್ ಮಾಡಿದ್ದಾರೆ, ದುಷ್ಕರ್ಮಿಗಳು ಹಿಂಗ್ ಮಾಡಿದ್ದಾರೆ, ಎಲ್ಲರನ್ನು ಮುಲಾಜಿಲ್ದೆ ಕರ್ಕೊಂಬನ್ನಿ, ಒದ್ದು ಒಳಗಡೆ ಹಾಕಿ ಅಂತ ಯಡಿಯೂರಪ್ಪ ಅವರೇ ಸೂಚನೆಯನ್ನ ಕೊಟ್ಟಿದ್ದಾರೆ. ಇಂಥ ಘಟನೆ ಆಗಬಾರ್ದಾಗಿತ್ತು ರಾಜ್ಯದಲ್ಲಿ, ಆಗ ಹೋಗ್ಬಿಟ್ಟಿದೆ. ಬಟ್ ಜಮೀರ್ ಅಹಮದ್ ಖಾನ್ ಅವರು ಸಮರ್ಥನೆ ಮಾಡ್ಕೊಳ್ತಿದ್ದಾರೆ. ಅದು ನೋಡಿ ವಿಪರ್ಯಾಸ ಅಂತಂದ್ರೆ, ರಾಜ್ಯದಲ್ಲಿ ಈಗ ಬುಲೆಟಿನ್ ರಿಲೀಸ್ ಆಗಿದೆ, ಹೆಲ್ತ್ ಬುಲೆಟಿನ್. ಇವತ್ತು ಮತ್ತೆ 5 ಪಾಸಿಟಿವ್ ಕೇಸ್ ಇದೆ ಅನ್ನೋ ವಿಚಾರ ನಮ್ಗೆ ಈಗ ಗೊತ್ತಾಗ್ತಾ ಇದೆ. ಪ್ರತಿದಿನ 12 ಗಂಟೆ ಆದ ತಕ್ಷಣ ಒಂದು ಆತಂಕ ಇದ್ದೇ ಇರುತ್ತೆ. ಯಾಕಂದ್ರೆ ಆರೋಗ್ಯ ಇಲಾಖೆ ಅಧಿಕೃತವಾಗಿ ಹೇಳುತ್ತೆ ಇವತ್ತು ಎಷ್ಟು ಪಾಸಿಟಿವ್ ಕೇಸ್ಗಳು ಬಂದಿದೆ, ನೆನ್ನೆ ಸಂಜೆಯಿಂದ ಇಲ್ಲಿ ತನಕ ಅಪ್ಡೇಟ್ ಮಾಡುತ್ತೆ. ಸೊ ಇವತ್ತು ರಾಜ್ಯದಲ್ಲಿ 5 ಪಾಸಿಟಿವ್ ಕೇಸ್ ಇದೆ ಅನ್ನೋ ವಿಚಾರ ನಮ್ಗೆ ಗೊತ್ತಾಗ್ತಾ ಇದೆ. ರಾಜ್ಯಕ್ಕಿಂದು ಕೊಂಚ ಸಮಾಧಾನ ವಿಚಾರ. ಸೊ 2 ದಿನ ಹಿಂದೆ ನಾವು ಕಂಪೇರ್ ಮಾಡಿ ನೋಡಿದ್ರೆ ಹೌದು, ದಿನ ಕಳೆದಂತೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ. 395ಕ್ಕೆ ಏರಿಕೆ ಆಗಿದೆ ಓವರ್ ಆಲ್ ಕರ್ನಾಟಕದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ. ಆದ್ರೆ ಇಷ್ಟಕ್ಕೆ ಸಮಾಧಾನ ಪಡೋದು, ನಿಟ್ಟುಸಿರು ಬಿಡುವಂತ ಟೈಮ್ ಇದಲ್ಲ. ಈಗಲೂ ಕೂಡ ನಾವು ಕ್ರೂಷಿಯಲ್ ಪೀರಿಯಡ್ ಅಲ್ಲೇ ಇರೋದು. ಇನ್ನೂ 2 ವಾರಗಳ ಕಾಲ ನಾವು ಬಹಳ ಜಾಗರೂಕತೆಯಿಂದ ಇರಬೇಕಾಗತ್ತೆ. ಅದ್ರ ಮಧ್ಯದಲ್ಲಿ ಇಂಥ ಗಲಾಟೆ ದೊಂಬಿ ಮಾಡ್ಕೊಳ್ಳೋದು, ಹೊರಗಡೆ ಬರೋದು, ಗುಂಪಾಗಿ ಸೇರ್ಕೊಳ್ಳೋದು, ಹಿಂಗ್ ಮಾಡಿದ್ರೆ ಈ ನಂಬರ್ಸ್ ಅಲ್ಲಿ ಜಾಸ್ತಿ ಆಗುತ್ತೆ. ಮತ್ತೆ ಆತಂಕ ಯಾರಿಗೆ ಅಂತಂದ್ರೆ ನಮ್ಮ ರಾಜ್ಯಕ್ಕೆ, ನಮ್ಗಳಿಗೆ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ನಮ್ಮ ಜೀವಕ್ಕೆ. ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಆದ್ರೆ ಈ ನಂಬರ್ ಇದೆಯಲ್ಲ ಸ್ವಲ್ಪ ಸಮಾಧಾನ ತರ್ತಾ ಇದೆ. ಇವತ್ತು 5 ಪಾಸಿಟಿವ್ ಕೇಸ್ ಇದೆ ಅಂತ ಆರೋಗ್ಯ ಇಲಾಖೆ ಅಧಿಕೃತವಾಗಿ ಈಗ ಬುಲೆಟಿನ್ ರಿಲೀಸ್ ಮಾಡಿದೆಯಲ್ಲ ಅದರಲ್ಲಿ ಮೆನ್ಷನ್ ಮಾಡಿದೆ. ಅಲ್ಲಿಗೆ 395ಕ್ಕೆ ಏರಿಕೆ ಆಗಿದೆ ಕೊರೋನಾ ಸೋಂಕಿತರ ಲೆಕ್ಕ ನಮ್ಮ ರಾಜ್ಯದಲ್ಲಿ. ಮತ್ತೆ ಸಂಜೆ ವೇಳೆಗೆ ಮತ್ತೊಂದು ಬುಲೆಟಿನ್ ರಿಲೀಸ್ ಆಗುತ್ತೆ. ಸೊ ಅಲ್ಲೆಷ್ಟು ನಂಬರ್ಸ್ ಇರುತ್ತೆ ಅನ್ನೋದನ್ನ ನಾವು ನೋಡ್ಕೋಬೇಕಾಗುತ್ತೆ. ಬಟ್ ಕಂಪ್ಯಾರಿಟಿವ್ಲಿ, ಯಾಕಂದ್ರೆ 1-2 ದಿನದ ಹಿಂದೆ ನಾವು ನೋಡ್ತಾ ಇದ್ವಿ, ಗ್ರಾಫ್ ಏರಿಕೆ ಆಗ್ತಾ ಇತ್ತು. ಒಂದಿನ 36 ಬಂತು, ಮತ್ತೊಂದಿನ 38 ಬಂತು, ಹಂಗೆ ಜಾಸ್ತಿ ಆಗ್ತಾ ಇತ್ತು. ಹಂಗಾಗಿ ಆತಂಕ ಇತ್ತು. ಬಟ್ ದಿನ ಕಳೆದಂತೆ ಸ್ವಲ್ಪ ಸಮಾಧಾನ ತರ್ತಾ ಇದೆ ಈ ನಂಬರ್ಸ್ ನೋಡೋದಾದ್ರೆ. ಬಟ್ ಇದು ಕಂಪ್ಲೀಟ್ ಆಗಿ ನಿಲ್ಲಾಗಬೇಕು, ಆಗ್ಲೇ ನಮಗೆ ಸಮಾಧಾನ ಆಗೋದು, ನಿಟ್ಟುಸಿರು ಬಿಡುವಂತ ಟೈಮ್ ಬರೋದು. ಬಟ್ ಇವಾಗ 5 ಕೇಸ್ ಇದೆ ಪಾಸಿಟಿವ್, ಹೊಸದಾಗಿ ಪ್ರಕರಣ ಬೆಳಕಿಗೆ ಬಂದಿದೆ ಅನ್ನೋ ಮಾಹಿತಿಯನ್ನ ಆರೋಗ್ಯ ಇಲಾಖೆ ಹೇಳಿದೆ. ಅದರಲ್ಲಿ 4 ಪುರುಷರು, ಓರ್ವ ಮಹಿಳೆಗೆ ಸೋಂಕು ಇದೆ ಅನ್ನೋದು ಗೊತ್ತಾಗಿದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸೌಮ್ಯ ಕಳಸ. ಪ್ರತಿದಿನ 12 ಗಂಟೆ ಆಗ್ತಿದ್ದಂತೆ ಒಂದು ಆತಂಕ ಇದ್ದೇ ಇರುತ್ತೆ, ಇವತ್ತೆಷ್ಟು ನಂಬರ್ಸ್ ಬರುತ್ತಪ್ಪ, ಆರೋಗ್ಯ ಇಲಾಖೆ ಏನ್ ಹೇಳುತ್ತೆ ಅಂತ. 5 ಅಂತ ಹೇಳಿದೆ, ಸ್ವಲ್ಪ ಸಮಾಧಾನಕರ ವಿಚಾರ. ಕಂಪ್ಯಾರಿಟಿವ್ಲಿ ಆ ಗ್ರಾಫ್ ಇಳಿಕೆ ಆಗ್ತಿದೆ ಅಂತ ಕಾಣಿಸುತ್ತೆ. ಸೊ ಇದು ಯಾರ್ಯಾರ ಸಂಪರ್ಕದಿಂದ ಹೆಂಗೆ, ಯಾವ್ಯಾವ ಊರಲ್ಲಿ ಗೊತ್ತಾಗಿರೋದು? ಹೌದು ಶರ್ಮಿತಾ, ದಿನೇ ದಿನೇ ಕಳೆದ ವಾರ ಒಟ್ಟಾಗಿ ನಾವು 30, 25, 34, ಒಂದು ದಿನ ಒಂದು 44 ಈ ರೀತಿಯ ಒಂದು ಸಂಖ್ಯೆಯನ್ನ ನೋಡಿದ್ವಿ. ಅದನ್ನ ನೋಡಿ ಎಲ್ಲಿ ಹೋಗ್ತಾ ಇದೆ ನಮ್ಮ ರಾಜ್ಯದ ಪರಿಸ್ಥಿತಿ ಅನ್ನುವಂತ ಆತಂಕ ಎಲ್ಲರಲ್ಲೂ ಇತ್ತು. ಈಗ ನಾವು 2 ದಿನಗಳಿಂದ ಗಮನಿಸಿದ್ರೆ ನಿಧಾನಕ್ಕೆ ಇದು ಪರಿಸ್ಥಿತಿ ಸಂಪೂರ್ಣವಾಗಿ ಹತೋಟಿಗೆ ಬರುವಂತೆ ಕಾಣ್ತಾ ಇದೆ. ಇವತ್ತಿನ ಮಧ್ಯಾಹ್ನದವರೆಗೆ, ನಿನ್ನೆ ಸಂಜೆಯಿಂದ ಇವತ್ತು ಮಧ್ಯಾಹ್ನದವರೆಗೆ ಒಟ್ಟು 5 ಹೊಸ ಪ್ರಕರಣಗಳು ವರದಿಯಾಗಿರುವಂತದ್ದು. 5 ಪ್ರಕರಣಗಳು ಕಲಬುರಗಿಯಲ್ಲೇ ವರದಿ ಆಗಿರುವಂತದ್ದು. ಈ 5 ಜನರಲ್ಲಿ 4 ಪುರುಷರು ಮತ್ತು ಓರ್ವ ಮಹಿಳೆ ಇದ್ದಾರೆ. ಯಾರು ಕೂಡ 60 ವರ್ಷ ದಾಟಿದಂತ ಹಿರಿಯರಿಲ್ಲ. ಇದರಲ್ಲಿ 17 ವರ್ಷ ಮತ್ತು 13 ವರ್ಷದ ಇಬ್ರು, ಜೊತೆಗೆ 19 ವರ್ಷ, ಈ ಕಡಿಮೆ ವಯಸ್ಸಿನ 3 ಜನ ಇದ್ದಾರೆ, ಜೊತೆಗೆ 30 ಮತ್ತು 50 ವರ್ಷದ ಇಬ್ರು. ಸೊ ಈ 5 ಜನ ಈಗ ಸದ್ಯಕ್ಕೆ ಕಲಬುರಗಿಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಅಂಡ್ ಇವರೆಲ್ಲರೂ ಕೂಡ ಈಗಾಗ್ಲೇ ಪಾಸಿಟಿವ್ ಆಗಿದ್ದಂತಹ ರೋಗಿಗಳ ಸಂಪರ್ಕಕ್ಕೆ ಬಂದಂತವ್ರು. ಸೊ ಹೊಸದಾಗಿ ಏನು ಪ್ರಕರಣ ರಿಪೋರ್ಟ್ ಆಗಿರುವಂತದ್ದಲ್ಲ. P175 ಕಾಂಟ್ಯಾಕ್ಟ್ ಅಲ್ಲಿ ಬಂದಂತವ್ರು ಒಬ್ರು, P205 ಸಂಪರ್ಕಕ್ಕೆ ಬಂದಂತ 3 ಜನ ಮತ್ತು P177 ಸಂಪರ್ಕಕ್ಕೆ ಬಂದಂತ ಒಬ್ರು. ಸೊ ಈ 5 ಪ್ರಕರಣಗಳು ಈ ಸದ್ಯಕ್ಕೆ ವರದಿ ಆಗಿರುವಂತದ್ದು. ಈ ಒಂದು ರಿಪೋರ್ಟ್ ಅನ್ನ ನೋಡಿದ್ರೆ ಬಹುಶಃ ದಿನೇ ದಿನೇ ಕಂಟ್ರೋಲಿಗೆ ಬರ್ತಾ ಇದೆಯೇನೋ ಕೊರೋನಾ ಪ್ರಕರಣಗಳು ಮತ್ತು ಈ ಒಂದು ಸೋಂಕು ಹರಡೋದು ಸಾಕಷ್ಟು ಹತೋಟಿಯಲ್ಲಿ ಇರೋ ರೀತಿಯಲ್ಲಿ ಅನ್ನಿಸ್ತಾ ಇದೆ ಶರ್ಮಿತಾ. ಸಮಯ ಮತ್ತೊಂದು ವಿಚಾರ, ಈಗ ಪ್ರೈಮರಿ ಕಾಂಟ್ಯಾಕ್ಟ್ ಆಲ್ಮೋಸ್ಟ್ ತಪಾಸಣೆ ಮಾಡಿದ್ದೆಲ್ಲ ಮುಗಿದು ಹೋಗಿದೆ, ಪಾಸಿಟಿವ್ ರಿಸಲ್ಟ್ ಬಂದಿದ್ದೆಲ್ಲ ಆಗೋಗಿದೆ ಅಂತ ನಾವು ಕೇಳ್ಪಡ್ತಾ ಇದ್ವಿ. ಅಂದ್ರೆ ಕೊನೆ ಹಂತಕ್ಕೆ ಬಂದಿದೆ ಅಂತ. ಇದೆಲ್ಲ ಏನೀಗ ಸೆಕೆಂಡರಿ ಕಾಂಟ್ಯಾಕ್ಟಾ, ಏನಿದ್ ಕತೆ?
ಪ್ರೈಮರಿ ಕಾಂಟ್ಯಾಕ್ಟ್ ಖಂಡಿತ ಇನ್ನೂ ಮುಗ್ದಿಲ್ಲ ಶರ್ಮಿತಾ. ಯಾಕೆ ಅಂದ್ರೆ ಅನೇಕರು ಸಹಕಾರವನ್ನು ಕೊಟ್ಟಿಲ್ಲ ಆರೋಗ್ಯ ಇಲಾಖೆಗೆ ಮತ್ತು ಪೊಲೀಸರ ಸಪೋರ್ಟ್ ತಗೊಂಡು ಏನು ಕೆಲವರನ್ನ ನಾವು ಏನು ಆರೋಗ್ಯ ಇಲಾಖೆಯವರು ಕಂಟ್ರೋಲ್ ಮಾಡೋದಕ್ಕೆ ಅವರನ್ನ ಕ್ವಾರಂಟೈನ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ಅವ್ರು ಯಾರು ಕೂಡ ಸರಿಯಾಗಿ ಬೆಂಬಲವನ್ನ ಕೊಟ್ಟಿಲ್ಲ. ಆ ಕಾರಣದಿಂದ ಪ್ರೈಮರಿ ಕಾಂಟ್ಯಾಕ್ಟ್ ಲಿಸ್ಟ್ ಇನ್ನೂ ಮುಗ್ದಿಲ್ಲ. ಪಾದರಾಯನಪುರದ ಘಟನೆನೇ ತುಂಬಾ ಹಸಿಯಾಗಿದೆ ಈ ವಿಚಾರದಲ್ಲಿ. ಒಬ್ಬ ವ್ಯಕ್ತಿ ಪಾಸಿಟಿವ್ ಅಂತ ಬಂದ್ರೆ ಆತನ ಸಂಪರ್ಕಕ್ಕೆ ಬಂದಿರುವಂತಹ ಪ್ರೈಮರಿ ಕಾಂಟ್ಯಾಕ್ಟ್ಸ್ ನ ಸಂಖ್ಯೆ ಕನಿಷ್ಠ ಪಕ್ಷ 10 ಆದ್ರೂ ಇದ್ದೇ ಇರುತ್ತೆ. ಅನೇಕ ಪ್ರಕರಣಗಳಲ್ಲಿ ಈ ಸಂಖ್ಯೆ ಇನ್ನೂ ಜಾಸ್ತಿ ಇರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಯಾವಾಗ ಪ್ರೈಮರಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಂತಹ ವ್ಯಕ್ತಿಗಳು ಕ್ವಾರಂಟೈನ್ ಆಗೋದಿಲ್ವೋ ಸರಿಯಾಗಿ, ಆಗ ಸೆಕೆಂಡರಿ ಕಾಂಟ್ಯಾಕ್ಟ್ ಗಳ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ. ಒಂದು ವೇಳೆ ಪ್ರೈಮರಿ ಕಾಂಟ್ಯಾಕ್ಟ್ ತುಂಬಾ ನೀಟಾಗಿ ಕ್ವಾರಂಟೈನ್ ಆದ್ರಿಂದ ಆಗ ಸೆಕೆಂಡರಿ ಕಾಂಟ್ಯಾಕ್ಟ್ಸ್ ಸಂಖ್ಯೆ ಕಡಿಮೆ ಇರುತ್ತೆ. ಸೊ ಈಗಿನ ಪರಿಸ್ಥಿತಿಯಲ್ಲಿ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಸಂಖ್ಯೆ ಇನ್ನೂ ಕೂಡ ಮುಂದುವರೆದಿದೆ. ಬಹುಶಃ ಅಷ್ಟು ಜನರನ್ನ ಟ್ರ್ಯಾಕ್ ಮಾಡೋದಕ್ಕೆ ಮತ್ತು ಅವರಷ್ಟು ಜನರನ್ನ ಕ್ವಾರಂಟೈನ್ ಮಾಡೋದಕ್ಕೆ ಸಾಕಷ್ಟು ಸಮಯ ಹಿಡಿಯುತ್ತೆ. ಯಾಕೆಂದ್ರೆ ಅನೇಕ ಮನೆಗಳಲ್ಲಿ ಈ ಒಂದು ಕ್ವಾರಂಟೈನ್ ಆಗುವಂತಹ ಸೌಕರ್ಯಗಳು ಕೂಡ ಇರೋದಿಲ್ಲ. ಇದ್ರೂ ಕೂಡ ಅವರು ಏನು ಆರೋಗ್ಯ ಇಲಾಖೆಯವರು ರೂಪಿಸಿದ್ದಾರೆ ನಿಯಮಗಳನ್ನ, ಇದೇ ರೀತಿ ಇರ್ಬೇಕು ಕ್ವಾರಂಟೈನ್ ಆದವರು, ಈ ರೀತಿ ಮುನ್ನೆಚ್ಚರಿಕೆಗಳನ್ನ ತಗೊಳ್ಬೇಕು ಅಂತ. ಅದನ್ನ ಅವರು ಸರಿಯಾಗಿ ಪಾಲನೆ ಮಾಡದಲ್ಲಿರುವಂತಹ ಉದಾಹರಣೆಗಳೇ ಸಾಕಷ್ಟಿದೆ. ಆ ಒಂದು ಕಾರಣದಿಂದ ನಿಧಾನಕ್ಕೆ ಅವರನ್ನೆಲ್ಲ ಬೇರೆ ಬೇರೆ ಕಡೆ ಕ್ವಾರಂಟೈನ್ ಸಿಸ್ಟಮ್ ನ ಸಪೋರ್ಟ್ ಮಾಡಿ ಏನೊಂದು ಸೆಟಪ್ ಮಾಡಿದ್ದಾರೆ, ಏನು ಛತ್ರಗಳಲ್ಲಿರ್ಬೋದು ಅಥವಾ ಬೇರೆ ಕಟ್ಟಡಗಳಲ್ಲಿರ್ಬೋದು, ಅಲ್ಲೆಲ್ಲ ಅವರನ್ನ ಶಿಫ್ಟ್ ಮಾಡಿ ಅಲ್ಲಿ ಅವರಿಗೆ ಸರಿಯಾದ ಮೆಥಡ್ಸ್ ಅಲ್ಲಿ ಕ್ವಾರಂಟೈನ್ ಮಾಡುವಂತಹ ಪ್ರಯತ್ನಗಳು ನಡೀತಾ ಇರುವಂತದ್ದು. ಸೊ ಆ ಒಂದು ಪ್ರೈಮರಿ ಲಿಸ್ಟ್ ನಲ್ಲಿ ಇರುವಂತಹ ಜನರ ಒಂದು ಕ್ವಾರಂಟೈನ್ ಕಂಪ್ಲೀಟ್ ಆಗಿ ಆ ನಂತರ ಸೆಕೆಂಡರಿಯಲ್ಲಿ ಯಾರ್ಯಾರಿದ್ದಾರೆ ಅವರು ಎಷ್ಟು ಮಟ್ಟಿಗೆ ಅಪಾಯದಲ್ಲಿದ್ದಾರೆ ಅಥವಾ ಅಪಾಯದಲ್ಲಿ ಇಲ್ಲ ಅನ್ನೋದು ಕ್ಲಿಯರ್ ಪಿಕ್ಚರ್ ಸಿಕ್ಕಿದ್ರೆ ಮಾತ್ರ ನಾವು ಈ ಒಂದು ಏನು ಕೊರೋನಾ ವಿಚಾರದಲ್ಲಿ ರಾಜ್ಯ ಯಾವ ಹಂತದಲ್ಲಿದೆ ಅನ್ನೋ ಒಂದು ಸ್ಪಷ್ಟವಾದ ಮಾಹಿತಿ ಸಿಕ್ಕಂತಾಗುತ್ತೆ ಶರ್ಮಿತಾ. ಮತ್ತೊಂದು ವಿಚಾರ ಸೌಮ್ಯ, ಈಗ ಪ್ರತಿ ಬಾರಿ ರಿಪೋರ್ಟ್ ಬರೋದು ಲ್ಯಾಬ್ ಇಂದ ಕಾಯ್ಬೇಕಾಗುತ್ತೆ, ಸ್ವಲ್ಪ ಡಿಲೇ ಆಗ್ತಿದೆ, ಹಾಗಾಗಿ ಕರೆಕ್ಟ್ ಆಗಿ ನಮ್ಗೆ ಆ ಒಂದು ಅಂಕಿ ಸಂಖ್ಯೆಗಳು ಗೊತ್ತಾಗ್ತಿಲ್ಲ, ಪಿಕ್ಚರ್ ಗೊತ್ತಾಗ್ತಾ ಇಲ್ಲ ಅಂತ ಒಂದು ಆರೋಪ ಏನ್ ಕೇಳಿ ಬರ್ತಾ ಇತ್ತು. ಈಗ ರ್ಯಾಪಿಡ್ ಕಿಟ್ ಏನ್ ತರಿಸ್ತಾ ಇದ್ದಾರೆ, ಅದನ್ನ ಹಂಚಿಕೆ ಮಾಡ್ತಾರೆ ಅಂತೆಲ್ಲ ಹೇಳ್ತಿದ್ದಾರೆ. ಅದಿನ್ನೂ ಕೈ ಸೇರ್ಬೇಕು, ಆಯಾ ಜಿಲ್ಲೆಗಳಿಗೆ ಡಿಸ್ಟ್ರಿಬ್ಯೂಟ್ ಆಗ್ಬೇಕು, ಅದರಲ್ಲೂ ಕೂಡ ಒಂದಿಷ್ಟು ಲೋಪದೋಷ ಇದೆ ಅಂತ ನಾವು ಕೇಳ್ಪಡ್ತಾ ಇದ್ವಿ, ತಜ್ಞರು ಹೇಳ್ತಾ ಇದ್ರು ಅದ್ರ ಬಗ್ಗೆನೂ ಕೂಡ. ಸೊ ಇದೆಲ್ಲ ಆಗಕ್ಕೆ, ಈ ಪ್ರೋಸೆಸ್ ಆಗಕ್ಕೆ ಇನ್ನು ಎಷ್ಟು ದಿನ ಬೇಕಾಗಬಹುದು? ಆರೋಗ್ಯ ಇಲಾಖೆ ಏನ್ ಹೇಳ್ತಿದೆ ಈ ಬಗ್ಗೆ? ಶಮಿತಾ, ಇನ್ನು 1 ವಾರದಲ್ಲಿ ಸಂಪೂರ್ಣವಾಗಿ ಕರ್ನಾಟಕದ ಚಿತ್ರಣ ಸಿಗುತ್ತೆ ಕೊರೋನಾ ವೈರಸ್ ಸೋಂಕು ಹರಡುವಂತಹ ವಿಚಾರದಲ್ಲಿ. ರ್ಯಾಪಿಡ್ ಟೆಸ್ಟ್ ಕಿಟ್ಗಳು ಈಗಾಗಲೇ ಬಂದಿದೆ ರಾಜ್ಯಕ್ಕೆ. ಬಂದ ನಂತರ ಅದನ್ನ ಇಮಿಡಿಯೇಟ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಆಗೋದಿಲ್ಲ, ಅದರ ಕ್ವಾಲಿಟಿ ಟೆಸ್ಟಿಂಗ್ ಆಗ್ಬೇಕು. ಆ ಎಲ್ಲಾ ಕಿಟ್ಸ್ ಸರಿಯಾಗಿ ಕೆಲಸ ಮಾಡ್ತಾ ಇದೆಯಾ ಇಲ್ವಾ ಅನ್ನುವಂತಹ ಒಂದು ಪರೀಕ್ಷೆ ಆಗ್ಬೇಕು. ಆ ಪರೀಕ್ಷೆ ನಿಮ್ಹಾನ್ಸ್ಲಿ ನಡೀತಾ ಇದೆ ಈಗಾಗಲೇ. ಸೊ ಆ ಒಂದು ಪರೀಕ್ಷೆ ಆದ ನಂತರ ಅಷ್ಟೇ ಜಿಲ್ಲೆಗಳಿಗೆ ಡಿಸ್ಪ್ಯಾಚ್ ಮಾಡ್ಲಾಗತ್ತೆ. ಮೊದಲನೇ ಹಂತದಲ್ಲಿ 4 ಜಿಲ್ಲೆಗಳಿಗೆ ಡಿಸ್ಪ್ಯಾಚ್ ಮಾಡ್ಲಾಗತ್ತೆ. ಅಂಡ್ ತುಂಬಾ ಕ್ಲಿಯರ್ ಆಗಿ ಆರೋಗ್ಯ ಇಲಾಖೆಯ ತಜ್ಞರು ಹೇಳಿದ್ರು, ರ್ಯಾಪಿಡ್ ಟೆಸ್ಟ್ ಕಿಟ್ ಅನ್ನೋದು ಯಾವುದೇ ರೀತಿ ಸೋಂಕಿತರು ಇದ್ದಾರಾ ಇಲ್ವಾ, ಪಾಸಿಟಿವ್ಗಳು ಎಷ್ಟು ಜನ ಇದ್ದಾರೆ, ಇದನ್ನ ಸೋಂಕನ್ನ ಪತ್ತೆ ಮಾಡೋದಕ್ಕೆ ಅಂತ ಬಳಕೆ ಆಗುವಂತಹ ವಿಚಾರ ಅಲ್ವೇ ಅಲ್ಲ. ಇದು ಆಂಟಿಬಾಡಿ ಟೆಸ್ಟ್. ಅಂದ್ರೆ ಒಂದಿಡೀ ಸಮುದಾಯದಲ್ಲಿ ಎಷ್ಟು ಜನ ಆಕ್ಚುಯಲ್ ಆಗಿ ಪಾಸಿಟಿವ್ ಇದ್ದಾರೆ, ಎಷ್ಟು ಜನ ಕಂಪ್ಲೀಟ್ ಆಗಿ ಸೇಫ್ ಇದ್ದಾರೆ, ಈ ಒಂದು ನಂಬರ್ಸ್, ಒಂದು ಕರೆಕ್ಟ್ ಆದ ಪಿಕ್ಚರ್ ಬೇಕು. ಆಗ ಮಾತ್ರ ನಾವು ತಗೊಳ್ಳುವಂತಹ ಕ್ರಮಗಳು ಸರಿಯಾಗಿದೆಯಾ ಇಲ್ವಾ, ಮುಂದೆ ಯಾವ ಕ್ರಮ ಕೈಗೊಳ್ಬೇಕು, ಯಾವ ಹಂತದಲ್ಲಿ ಚಿಕಿತ್ಸೆಗಳನ್ನ ಕೊಡಬೇಕು, ಏನನ್ನ ಬಳಸಬೇಕು, ಇದೆಲ್ಲದನ್ನು ಗೊತ್ತಾಗುತ್ತೆ. ನಮ್ಗೆ ಈ ಗ್ರಾಫೆ ನಮ್ ಕೈಯಲ್ಲಿ ಇಲ್ಲ ರಾಜ್ಯದ ಕೈಯಲ್ಲಿ. ಆ ಕಾರಣದಿಂದ ರ್ಯಾಪಿಡ್ ಟೆಸ್ಟ್ ಕಿಟ್ ಗಳನ್ನ ಬಳಸ್ತಾ ಇರೋದು. ಇದು ಕೇವಲ ನಮಗೆ ಬೇಕಾಗಿರುವಂತಹ ನಂಬರ್ಸ್ ಮತ್ತು ಬೇರೆ ಡೇಟಾ ಕಲೆಕ್ಷನ್ ಗೆ ಮಾತ್ರ. ಇದನ್ನ ಸೋಂಕಿತರನ್ನ ಪತ್ತೆ ಮಾಡೋದು ಮತ್ತು ಅವರ ಚಿಕಿತ್ಸೆಗೆ ಸಂಬಂಧಪಟ್ಟಂತಹ ಒಂದು ಸಿಸ್ಟಮ್ ಅಲ್ಲ ರ್ಯಾಪಿಡ್ ಟೆಸ್ಟಿಂಗ್ ಕಿಟ್ ಅಂತ. ಸೊ 1 ವಾರದಲ್ಲಿ ಇದ್ರ ಬಗ್ಗೆ ಸಂಪೂರ್ಣವಾದಂತಹ ವಿವರ ಸಿಗುತ್ತೆ. ಯಾಕಂದ್ರೆ ರ್ಯಾಪಿಡ್ ಟೆಸ್ಟ್ ಕಿಟ್ ಗಳಲ್ಲಿ ಕೇವಲ 10 ರಿಂದ 30 ನಿಮಿಷದ ಒಳಗೆ ಆಗ್ಲೇ ರಿಸಲ್ಟ್ ಬಂದ್ಬಿಡುತ್ತೆ. ಸೊ ರ್ಯಾಂಡಮ್ ಆಗಿ ಏನು ಎಲ್ಲ ಜಿಲ್ಲೆಗಳಲ್ಲಿ ಯಾವ ಜಿಲ್ಲೆಗಳಿಗೆ ಕಳಿಸ್ತಾರೆ ಆ ಜಿಲ್ಲೆಗಳಲ್ಲಿ ಆಗ್ಲೇ ಗ್ರೂಪಿಂಗ್ಸ್ ಮಾಡಿದರೆ ಆ ಗ್ರೂಪ್ಗಳ ಮೂಲಕವೇ ಒಂದು ಸ್ಯಾಂಪಲ್ ಕಲೆಕ್ಷನ್ ಕೂಡ ಆಗುತ್ತೆ ಶರ್ಮಿತಾ. ಅಂದ್ರೆ ಈಗ ಆರೋಗ್ಯ ಇಲಾಖೆಗೆ ಗೊಂದಲ ಇಲ್ಲಲ್ಲ ಸೌಮ್ಯ, ಯಾಕಂದ್ರೆ ಸರ್ಕಾರದವರು ಒಬ್ಬೊಬ್ರು ಒಂದೊಂದರ ಸ್ಟೇಟ್ಮೆಂಟ್ ಕೊಟ್ಟು ಜನರಿಗೂ ಕನ್ಫ್ಯೂಸ್ ಮಾಡಿದ್ರು, ಮಾಧ್ಯಮದವ್ರಿಗೂ ಕನ್ಫ್ಯೂಸ್ ಮಾಡಿ ಒಂದಿಷ್ಟು ಗೊಂದಲ ಕ್ರಿಯೇಟ್ ಮಾಡ್ಬಿಟ್ರು. ಆರೋಗ್ಯ ಇಲಾಖೆ ಈಗ ನಂಬರ್ಸ್ ಅಲ್ಲಿ ಏನ್ ಗೊಂದಲ ಇಲ್ಲ ಅಲ್ಲ? ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಈ ಒಂದು ನಂಬರ್ಸ್ ವಿಚಾರದಲ್ಲಿ ತುಂಬಾ ಸ್ಪಷ್ಟವಾಗಿದ್ದಾರೆ ಶರ್ಮಿತಾ. ಗೊಂದಲಗಳನ್ನ ತುಂಬಾ ಕ್ರಿಯೇಟ್ ಮಾಡ್ತಾ ಇರೋದೇ ಸಚಿವರುಗಳು ಅಂತ ಹೇಳ್ಬೋದು. ಮೊದಲು ಶ್ರೀರಾಮುಲು ಮತ್ತು ಸುಧಾಕರ್ ಅವರು ಒಂದೊಂದು ನಂಬರ್ಸ್ ಹೇಳಿ ಅವ್ರು ಕನ್ಫ್ಯೂಸ್ ಮಾಡ್ತಾ ಇದ್ರು. ನಿನ್ನೆ ವೇಳೆಗೆ ಸುಧಾಕರ್ ಅವರು 1 ನಂಬರ್ ಹೇಳಿದ್ರು, ಸಿಎಂ ಮತ್ತೊಂದು ನಂಬರ್ ಹೇಳಿದ್ರು. ಸೊ ಈ ಸಚಿವರುಗಳು ಮತ್ತು ಮಂತ್ರಿಗಳಿದ್ದಾರೆ, ಅವರುಗಳು ಈ ಒಂದು ಕನ್ಫ್ಯೂಷನ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಹೊರತು ಆರೋಗ್ಯ ಇಲಾಖೆ ಕಡೆಯಿಂದ ಈ ವಿಚಾರವಾಗಿ ಸ್ಪಷ್ಟವಾಗಿದೆ. ಮತ್ತೆ ಇನ್ನೊಂದು ವಿಚಾರ ಅಂದ್ರೆ ಪ್ರತಿ 6 ಗಂಟೆಗೂ ಒಂದ್ಸಲ ಒಂದು ರಿಪೋರ್ಟ್ ಬರುತ್ತೆ ಎಲ್ಲಾ ಲ್ಯಾಬ್ಗಳಿಂದ ಎಷ್ಟು ಟೆಸ್ಟಿಂಗ್ ಆಗಿದೆ ಅಂತ. ಸೊ ಇದನ್ನೆಲ್ಲದನ್ನು ಕ್ಯುಮುಲೇಟಿವ್ ಆಗಿ ಕೂತು ಸಾರ್ಟ್ ಮಾಡಿ ಆ ನಂತರ ಒಂದು ಮೀಡಿಯಾ ಬುಲೆಟಿನ್ ಅಂತ ರಿಲೀಸ್ ಮಾಡೋದು. ಸೊ
ಸೊ ಒಂದ್ ಬೆಳಿಗ್ಗೆಯಿಂದ ಸಂಜೆವರೆಗೂ ಎಷ್ಟು ಆಗಿರುತ್ತೋ ಅದನ್ನ ಪ್ರತಿ ಬುಲೆಟಿನ್ ಅಲ್ಲಿ ಬರ್ಬೇಕಾದ್ರೂ ಆ ಒಂದು ರೋಗಿಗಳ ಹೆಸರನ್ನ ಬರ್ದಿರ್ತಾರೆ. ಬಹುಶಃ ಈ ಲೆಕ್ಕಾಚಾರ ಮಾಡೋದ್ರಲ್ಲಿ ತಪ್ಪಾಗಿ ಇವು ಸಚಿವರುಗಳೆಲ್ಲ ಗೊಂದಲಮಯವಾದ ಹೇಳಿಕೆಗಳನ್ನ ಕೊಡೋದಕ್ಕೆ ಕಾರಣವಾಯಿತು ಅಂತ ಹೇಳಲಾಗ್ತದೆ. ಸೊ ಸದ್ಯದ ಮಟ್ಟಿಗೆ ಆರೋಗ್ಯ ಇಲಾಖೆ ಬಳಿ ಏನ್ ಮಾಡ್ಬೇಕು, ಮೋಡ್ ಆಫ್ ಆಕ್ಷನ್ ಏನು, ಏನೇನ್ ಬಳಸಬೇಕು, ಎಲ್ಲಿ ಪರೀಕ್ಷೆಗಳನ್ನ ಮಾಡುವ ಅವಶ್ಯಕತೆ ಇದೆ, ಎಲ್ಲಿ ಹೆಚ್ಚು ಸ್ಟ್ರಿಕ್ಟ್ ಆಗಿ ರೂಲ್ಸ್ ನ ಫಾಲೋ ಮಾಡಬೇಕು, ಇದೆಲ್ಲದ್ರ ಬಗ್ಗೆ ಅವ್ರ ಹತ್ರ ಒಂದು ಕ್ಲಿಯರ್ ಪಿಕ್ಚರ್ ಈಗಾಗಲೇ ಇದೆ ಶರ್ಮಿತಾ. ಫೈನ್, ಥ್ಯಾಂಕ್ ಯು ಸೌಮ್ಯ ಕಳಸ ತಮ್ಮ ಇನ್ಫಾರ್ಮೇಶನ್ಗೆ. ಪಾದರಾಯನಪುರದಲ್ಲಿ ಗಲಾಟೆ ಆಗಿತ್ತಲ್ಲ, ಆ ವಿಚಾರವಾಗಿ ಈಗ ಜೆಜೆನಗರ ಪೊಲೀಸ್ ಠಾಣೆಗೆ ಇಮ್ರಾನ್ ಪಾಷಾ ಆಗಮಿಸಿದ್ದಾರೆ. ಗಲಾಟೆ ಬಗ್ಗೆ ಪೊಲೀಸರಿಗೆ ಕಾರ್ಪೊರೇಟರ್ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಘಟನೆ ಆದಾಗ ಅದು ಎಲ್ಲಿ ಹೋಗಿದ್ರೋ ಗೊತ್ತಾಗಿಲ್ಲ. ಈಗ ಒಬ್ಬೊಬ್ರೆ ಮನೆಯಿಂದ ಹೊರಗಡೆ ಬಂದು ನಾವು ಮನವೊಲಿಸ್ತೀವಿ, ನಾವು ಮಾತಾಡ್ತೀವಿ ಅಂತ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ದಾರೆ. ಗಲಾಟೆ ಬಗ್ಗೆ ಪೊಲೀಸರಿಗೆ ಕಾರ್ಪೊರೇಟರ್ ಈಗ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ. ಮನೆಯಲ್ಲಿದ್ದವರನ್ನ ಕ್ವಾರಂಟೈನ್ ಮಾಡಲಾಗುತ್ತೆ, ಮನೆಯಲ್ಲಿದ್ದವರನ್ನ ಮನವೊಲಿಸೋದಕ್ಕೆ ಈಗ ನಾವು ಕಳಿಸ್ತೀವಿ, ಮಸೀದಿಗೆ ಕರೆ ತಂದು ಮನವೊಲಿಕೆ ಮಾಡಲಾಗುತ್ತೆ ಅಂತ ಕಾರ್ಪೊರೇಟರ್ ಇಮ್ರಾನ್ ಪಾಷಾ ಹೇಳಿಕೆಯನ್ನ ಕೊಟ್ಟಿರೋದು. ಅದೇನ್ ದೇಶ ಬಿಟ್ಟೇನು ಕಳಿಸ್ತಾರ, ಅಷ್ಟೊಂದು ಹೆದರ್ಕೊಳ್ಳಕ್ಕೆ ಕ್ವಾರಂಟೈನ್ ಮಾಡ್ತಾರೆ ಅಂತ. ಮತ್ತೆ ಪ್ರತಿನಿತ್ಯ ಆರೋಗ್ಯ ಇಲಾಖೆ, ಸರ್ಕಾರ, ಮಾಧ್ಯಮದವರು ದಿನ ಬೆಳಗಾದ್ರೆ ನಾವು ಇದನ್ನೇ ಹೇಳ್ತಿರೋದು, ಅರಿವು ಮೂಡಿಸ್ತಿರೋದು. ಈಗ ಜನಸಾಮಾನ್ಯರಿಗೆ ಹಳ್ಳಿಯಲ್ಲಿರೋರಿಗೆ ಗೊತ್ತಿದೆ ಕೊರೋನಾ ಅಂದ್ರೇನು, ಅದರ ಜಾಗೃತೆ ಏನ್ ವಹಿಸ್ಕೊಳ್ಬೇಕು, ಕ್ವಾರಂಟೈನ್ ಅಂದ್ರೆ ಎಷ್ಟು ದಿನ ಮಾಡಿಡ್ತಾರೆ, ಐಸೋಲೇಟ್ ಅಂದ್ರೆ ಎಷ್ಟು ದಿನ ಇರಬೇಕು, ಇವೆಲ್ಲವೂ ಕೂಡ ಗೊತ್ತಿರುತ್ತೆ. ಬಟ್ ಇದೇನು ಹೊಸದಾಗಿ ಮನವೊಲಿಸೋ ಪ್ರಯತ್ನನೂ ಅರ್ಥ ಆಗ್ತಿಲ್ಲ. ಈ ನಾಯಕರು ಅವ್ರು ಬೆಂಬಲವಾಗಿ ನಿಂತಿದ್ದಾರೆ, ಸಮರ್ಥನೆಯನ್ನ ಕೊಟ್ಕೊಳ್ತಿದ್ದಾರೆ ಅನ್ನೋದು ಈ ಮುಖಾಂತರ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಲ್ಲಿರೋ ಜನಕ್ಕೆ ಬೈದ್ ಬುದ್ಧಿ ಹೇಳೋದ್ ಬಿಟ್ಕೊಂಡು ಮನವೊಲಿಕೆ ಮಾಡ್ತೀವಿ, ಇನ್ನು ಮಸೀದಿ ಕರ್ಕೊಂಡು ಹೋಗ್ತೀವಿ, ಈಗ ದಂಡ ಕರ್ಕೊಂಡು ಹೋಗ್ತಾರ, ಎಷ್ಟು ಜನ ಕರ್ಕೊಂಡು ಹೋಗ್ತಾರೆ ಮಸೀದಿಗೆ, ಗುಂಪಾಗಿ ಕರ್ಕೊಂಡು ಹೋಗ್ತಾರ, ಗುಂಪು ಸೇರಬಾರ್ದು ಅಂತಾನೆ ತಾನೇ ಆರೋಗ್ಯ ಇಲಾಖೆ, ಸರ್ಕಾರದವರು, ಮಾಧ್ಯಮದವರು ದಿನ ಬೆಳಗಾದ್ರೆ ಅದ್ರ ಬಗ್ಗೆನೇ ಹೇಳ್ತಿರೋದು, ಉಪದೇಶ ಕೊಡ್ತಿರೋದು. ಅರ್ಥ ಆಗ್ತಿಲ್ವಾ ಇವ್ರಿಗೆ? ಇನ್ನೂ ಮನವೊಲಿಕೆ ಪ್ರಯತ್ನ ಮಾಡ್ತೀವಿ, ಮಸೀದಿ ಕರ್ಕೊಂಡು ಹೋಗ್ತೀವಿ, ಅಲ್ಲವ್ರಿಗೆ ಹೇಳ್ತೀವಿ, ಟ್ರೈ ಮಾಡ್ತೀವಿ, ಇವೆಲ್ಲ ಇವಾಗ ಅಗತ್ಯ ಇದೆಯಾ? ಬೈದ್ ಬುದ್ಧಿ ಹೇಳುವಂತ ಟೈಮ್ ನಲ್ಲಿ ಗಲಾಟೆ ಬಗ್ಗೆ ಪೊಲೀಸರಿಗೆ ಕಾರ್ಪೊರೇಟರ್ಗೆ ಮಾಹಿತಿ ಕೊಟ್ಟಿದ್ದಾರಂತೆ. ಪಾದರಾಯನಪುರದಲ್ಲಿ 32 ಜನ ಕೊರೋನಾ ಸೋಂಕಿತರು ಸಂಪರ್ಕದಲ್ಲಿದ್ದಾರೆ ಅಂತ ಗೊತ್ತಾಗಿದೆ. ಕೊರೋನಾ ಸೋಂಕಿತ ಸಂಪರ್ಕದಲ್ಲಿ ಇರೋರನ್ನ ಮಸೀದಿಗೆ ಕರೆ ತರೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರಂತೆ. ಮನೆಯಲ್ಲಿ ಯಾರ್ಯಾರು ಇದ್ದಾರೆ ನಿಗಾ ವಹಿಸಲಾಗಿದೆ, ತಪಾಸಣೆ ಮಾಡ್ತಾ ಇದ್ದಾರೆ. ಅವ್ರನ್ನೆಲ್ಲ ಮನವೊಲಿಸಿ ಆಮೇಲೆ ಕ್ವಾರಂಟೈನ್ಗೆ ಆರೋಗ್ಯ ಇಲಾಖೆ ಕರ್ಕೊಂಡು ಹೋಗ್ಬೇಕಂತೆ. ಇದಕ್ಕಿನ್ನು ಎಷ್ಟು ದಿನ ಬೇಕು ಹಂಗಾದ್ರೆ? ನಿನ್ನೆ ಆಗಿರುವಂತ ಘಟನೆಯಿಂದಾಗಿನೇ ಈಗ ಪೊಲೀಸರು ಕೂಡ ಆತಂಕದಲ್ಲಿದ್ದಾರೆ. ಯಾಕಂದ್ರೆ ಈಗ 54 ಜನನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ. ಮತ್ತೆ ಅಲ್ಲಿ ಹಾದಿ ಬೀದಿಲ್ ನಿನ್ನೆ ಒಂದಿಷ್ಟು ಜನ ಬಂದು ಸುತ್ತಾಡಿದ್ದಾರೆ. ಅದರಲ್ಲಿ ಪ್ರೈಮರಿಯಾಗಿ ಕಾಂಟ್ಯಾಕ್ಟ್ ಬಂದವ್ರು ಎಷ್ಟು ಜನನೋ, ಸೆಕೆಂಡರಿಯಾಗಿ ಕಾಂಟ್ಯಾಕ್ಟ್ ಬಂದವ್ರು ಎಷ್ಟು ಜನನೋ, ಸೋಂಕಿತರ ಜೊತೆಯಲ್ಲಿ ಸಂಪರ್ಕಕ್ಕೆ ಬಂದವ್ರು ಎಷ್ಟು ಜನನೋ ಗೊತ್ತಿಲ್ಲ. ಈಗ ಮಸೀದಿಗೆ ಬೇರೆ ಕರ್ಕೊಂಡು ಹೋಗ್ತಾರಂತ. ಮತ್ತೆ ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶರಣು ಹಂಪಿ. ಆಗಿರೋ ಒಂದು ಏನೆಲ್ಲ ಅವಾಂತರ ಸೃಷ್ಟಿ ಆಗುತ್ತೆ ಈ ಗಲಾಟೆಯಿಂದ ಅಂತ ನಮ್ಗೆ ಆತಂಕ ಆಗ್ತಿದೆ ದಿನದಿಂದ ದಿನಕ್ಕೆ. ಇವ್ರು ನೋಡಿದ್ರೆ ಈಗ ಮಸೀದಿ ಕರ್ಕೊಂಡು ಹೋಗ್ತೀವಿ, ವ್ಯವಸ್ಥೆ ಆಗಿದೆ, ಆಮೇಲೆ ಮನವೊಲಿಸ್ತೀವಿ, ಆಮೇಲೆ ಬೇಕಾದ್ರೆ ಆರೋಗ್ಯ ಇಲಾಖೆಯವರು ಕರ್ಕೊಂಡು ಹೋಗಿ ಕ್ವಾರಂಟೈನ್ ಮಾಡ್ಬೋದು. ಏನ್ ದೇಶ ಬಿಟ್ಟು ಕಳಿಸ್ತಾ ಇದಾರಾ? ಏನಕ್ಕೋಸ್ಕರ ಇಷ್ಟು ಆತಂಕ ಪಡ್ತಾ ಇದ್ದಾರೆ? ಇವ್ರುಗಳು ಬೈದ್ ಬುದ್ಧಿ ಹೇಳೋ ಬದಲು ಇನ್ನೂ ಮನವೊಲಿಕೆ ಮಾಡ್ತೀವಿ ಅಂತ ಹೇಳ್ತಿದಾರಲ್ಲ, ಏನೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ಕಾರ್ಪೊರೇಟರ್ ಹಂಗಾದ್ರೆ? ಶರ್ಮಿತಾ, ಏನ್ ಸ್ಥಳೀಯ ಕಾರ್ಪೊರೇಟರ್ ಹೇಳ್ತಾ ಇರೋದೇನಂತಂದ್ರೆ ಇನ್ನೂ ಕೂಡ ಮನವೊಲಿಸ್ತೀವಿ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಇಷ್ಟೊತ್ತಿಗಾಗ್ಲೇ ಮನವೊಲಿಸಿ ಕ್ವಾರಂಟೈನ್ ಮಾಡ್ಬೇಕಾಯ್ತು, ಅವ್ರನ್ನ ತೆಗೆದುಕೊಂಡು ಹೋಗ್ಬೇಕಾಯ್ತು. ನಿನ್ನೆ ನಡೆದಿರುವಂತ ಘಟನೆಗೆ ಪ್ರಮುಖ ಕಾರಣನೇ ಇದು. ಆರೋಗ್ಯ ಇಲಾಖೆ ಸಿಬ್ಬಂದಿ, ಆಶಾ ಕಾರ್ಯಕರ್ತರು ಕೂಡ ಬರ್ಲಿಕ್ಕೆ ಇವರ ಪರ್ಮಿಷನ್ ಬೇಕಾ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾವೀಗ ಪಾದರಾಯನಪುರದಲ್ಲಿದ್ದೀವಿ. ಈಗ ವೆಹಿಕಲ್ಗಳೆಲ್ಲವೂ ಕೂಡ ಹೋಗ್ತಾ ಇದಾವೆ. ಯಾಕಂದ್ರೆ ಆ ಪ್ರದೇಶದಲ್ಲಿ ಮೊದಲು ಇಲ್ಲಿ ಸ್ಥಳೀಯವಾಗಿರುವಂತ ಮಸೀದಿಗೆ ಮೊದಲು ತೆಗೆದುಕೊಂಡು ಹೋಗ್ತಾರೆ. 48 ಜನನ ಒಟ್ಟು ಕ್ವಾರಂಟೈನ್ ಮಾಡಬೇಕಾಗಿರೋದು. ಯಾಕಂದ್ರೆ ಕರೋನಾ ಸೋಂಕಿತರ ಸಂಪರ್ಕ ಇದ್ದಾರೆ ಅನ್ನುವಂತ ಕಾರಣಕ್ಕಾಗಿ ಅವ್ರನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಈಗೆಲ್ಲವನ್ನು ಕೂಡ ಈಗ ವೆಹಿಕಲ್ಗಳೆಲ್ಲವೂ ಕೂಡ ಹೋಗಿದ್ದಾವೆ. ಒಟ್ಟು 3 KSRP ತುಕಡಿ ಇರುವಂತಹ ವೆಹಿಕಲ್ಗಳು ಮತ್ತು ಆರೋಗ್ಯ ಸಿಬ್ಬಂದಿಗಳು ಮತ್ತು ಆಶಾ ಕಾರ್ಯಕರ್ತರು ಇವರೆಲ್ಲರೂ ಕೂಡ ಹೋಗಿರೋದು ಅಲ್ಲಿಗೆ. ಅವರೆಲ್ಲರನ್ನೂ ಕೂಡ ಮೊದಲು ಕರೆದುಕೊಂಡು ಹೋಗೋದು ವಾಹನದಲ್ಲ, ಅವ್ರನ್ನೆಲ್ಲರನ್ನೂ ಕೂಡ ಕರೆದುಕೊಂಡು ಹೋಗೋದು ಫಸ್ಟ್ ಮಸೀದಿಯಲ್ಲಿ ಅವರಿಗೆ ಮನವೊಲಿಸುವಂತ ಕೆಲಸವನ್ನ ಇನ್ನೊಂದು ರೀತಿಯಾದ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಆ ನಂತರವಷ್ಟೇ ಅವ್ರನ್ನ ತೆಗೆದುಕೊಂಡು ಹೋಗೋದು. ನಿನ್ನೆ 12 ಜನನ ತೆಗೆದುಕೊಂಡು ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಇರೋದು. ಇವತ್ತು 32 ಜನ
32 ಜನನು ಕೂಡ ಯಾರ್ಯಾರು ಉಳಿದಿದ್ದಾರೆ ಅವರೆಲ್ಲರನ್ನು ಕೂಡ ಮತ್ತೊಮ್ಮೆ ಮನವೊಲಿಸ್ತಾರೆ. ಮಸೀದಿಯಲ್ಲಿ ನನಗೆ ಇರುವಂತ ಮಾಹಿತಿ ಪ್ರಕಾರ ಮಸೀದಿಯಲ್ಲಿ ಅಲ್ಲಿ ಮತ್ತಿನ್ನೊಂದ್ಸರಿ ಘೋಷಣೆಯನ್ನು ಕೂಗ್ತಾರೆ. ಅಂದ್ರೆ ಸ್ಪೀಕರ್ ಅಲ್ಲಿ ಯಾರ್ಯಾರು ಇದ್ದೀರಿ ಅವರೆಲ್ಲರೂ ಕೂಡ ಬರ್ನಿ ಅಂತೇಳಿ ಮನವಿ ಕೂಡ ಮಾಡ್ಕೊಳ್ತಾರೆ. ಆ ನಂತರ ಎಷ್ಟು ಜನ ಬರ್ತಾರೋ ಅವರೆಲ್ಲರನ್ನು ಕೂಡ ಕರ್ಕೊಂಡು ಹೋಗುವಂಥದ್ದು. ಮೊದಲು ಒಂದು ವೆಹಿಕಲ್ ಅಲ್ಲಿ ಕಾಣಿಸ್ತಾ ಇದೆ. ಆ ವೆಹಿಕಲ್ ಇಂದ ಎಡಭಾಗಕ್ಕೆ ಹೋದ್ರೆ ಅಲ್ಲಿ ಇರೋ ಮಸೀದಿ, ಆ ಮಸೀದಿಯಿಂದ ಎಲ್ಲರೂ ಕೂಡ ಕರ್ಕೊಂಡು ಬಂದು ಆ ನಂತರವಷ್ಟೇ ಹೋಗೋದು. ಇದ್ರ ಬಗ್ಗೆ ಸ್ಥಳೀಯ ಕಾರ್ಪೊರೇಟರ್ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಶರ್ಮಿತಾ, ಶರಣೋಪಿ ಇಲ್ಲೊಂದು ಗೊಂದಲ ಆಗ್ತಾ ಇದೆ. ಯಾಕಂದ್ರೆ ಇಂಥ ಟೈಮ್ ನಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಅನ್ನೋದು ಇರ್ಬೇಕಾಗುತ್ತೆ. ಯಾಕಂದ್ರೆ ಇವರು ಸೋಂಕಿತರು ಯಾರ ಸಂಪರ್ಕದಲ್ಲಿ ಬಂದಿರ್ತಾರೆ ಹೇಳಕ್ಕಾಗಲ್ಲ. ಒಬ್ರಿಗೆ ಆ ಸಿಂಪ್ಟಮ್ ವೈರಸ್ ಅಟ್ಯಾಕ್ ಆಗಿದ್ರು ಕೂಡ ಉಳಿದವ್ರಿಗೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಕಾಂಟ್ಯಾಕ್ಟ್ ಬಂದಿರೋದ್ರಿಂದ ಬಹಳ ಈಸಿಯಾಗಿ ಅಟ್ಯಾಕ್ ಆಗ್ಬಿಡುತ್ತೆ. ಏನ್ ಗುಂಪಾಗಿ ಕರ್ಕೊಂಡು ಹೋಗ್ತಾರ? ಹಂಗಾದ್ರೆ ಮಸೀದಿಗೆ ಏನ್ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ? ಪೊಲೀಸರು ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರಾ? ಶರ್ಮಿತಾ, ಪೊಲೀಸರ ಸಹಕಾರದೊಂದಿಗೆ ಈಗ ಹೋಗ್ತಾ ಇರೋದು. ಯಾಕಂದ್ರೆ ಅಷ್ಟು ಜನ ಮನೆಗೆ ಹೋಗಿ ಕರ್ಕೊಂಡು ಬರೋದು ಕಷ್ಟ ಆಗ್ತಿದೆ ಅನ್ನೋ ಕಾರಣಕ್ಕಾಗಿ ಸ್ಥಳೀಯ ಮುಖಂಡರು, ಅದರಲ್ಲೂ ಕೂಡ ಸ್ಥಳೀಯ ಕಾರ್ಪೊರೇಟರ್ ಏನಿದ್ದಾರೆ ಅವರ ಮೂಲಕ ಈಗಾಗಲೇ ಮನವಿ ಮಾಡ್ಕೊಂಡಿದೀವಿ ಅಂತೇಳಿ ಪೊಲೀಸ್ ಠಾಣೆಗೆ ಬಂದು ಮಾಹಿತಿಯನ್ನು ನೀಡಿರೋ ಹಿನ್ನೆಲೆಯಲ್ಲಿ ಪೊಲೀಸ್ನ ಹಿರಿಯ ಅಧಿಕಾರಿಗಳು, ವೈದ್ಯರ ತಂಡ, ವೈದ್ಯರ ಸಿಬ್ಬಂದಿಗಳು, ಆಶಾ ಕಾರ್ಯಕರ್ತರು ಮತ್ತು ಪೊಲೀಸ್ ಸುಪರ್ದಿಯಲ್ಲಿ ಈಗ ಎಲ್ಲರೂ ಕೂಡ ಮಸೀದಿಗೆ ಹೋಗ್ತಾರೆ. ಯಾಕಂದ್ರೆ ಅವರಿಗೆ ಭಾವನೆ ಇರೋದೇನಂದ್ರೆ ಮಸೀದಿಯ ಮೂಲಕ ಹೋದ್ರೆ ನಮಗೇನು ಆಗೋದಿಲ್ಲ, ನಮಗೆ ತೊಂದರೆ ಆಗೋದಿಲ್ಲ, ಎಲ್ಲದೂ ಕೂಡ ಸರಿಯಾಗುತ್ತೆ ಅನ್ನುವಂಥ ಭಾವನೆ ಇದ್ದಂತಿದೆ. ಈ ಕಾರಣಕ್ಕಾಗಿ ಮೊದಲು ಮಸೀದಿಗೆ ಹೋಗ್ತಾರೆ. ಮಸೀದಿಯಲ್ಲಿ ಎಲ್ಲರನ್ನು ಕೂಡ ಜಾಯಿನ್ ಮಾಡ್ತಾರೆ. ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ತೇವೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಅದು ಎಷ್ಟು ಸಾಧ್ಯನೋ ಗೊತ್ತಿಲ್ಲ. ನಿನ್ನೆ ಗಲಾಟೆ ನೋಡ್ತಾ ಇದ್ರೆ ಸಾಮಾಜಿಕ ಅಂತರ ಅಲ್ಲ, ನಿಜವಾಗ್ಲೂ ಕೂಡ ದೊಡ್ಡ ಗಲಾಟೆ ರೀತಿಯಾದಂತ ದೃಶ್ಯಗಳು, ಅವನ್ನ ಯಾವತ್ತೂ ಕೂಡ ಮರಿದೇ ಇರೋಂಥ ದೃಶ್ಯಗಳು. ಆ ರೀತಿಯಾದಂಥ ಘಟನೆ ಮರುಕಳಿಸಬಾರ್ದು ಅನ್ನೋ ಕಾರಣಕ್ಕಾಗಿ ಪೊಲೀಸ್ ಇಲಾಖೆ ಸಾಕಷ್ಟು ರೀತಿಯಂತ ಕಟ್ಟುನಿಟ್ಟಿನ ಎಚ್ಚರಿಕೆ ಕ್ರಮಗಳನ್ನು ಈ ಬಾರಿ ತೆಗೆದುಕೊಂಡಿದೆ. ಒಟ್ಟು 32 ಜನ, ನಿನ್ನೆ 18 ಜನ ಏನು ಕರೆದುಕೊಂಡು ಹೋಗಿದ್ರು, ಇನ್ನೂ 32 ಜನ ಏನಿದ್ದಾರೆ ಅವರೆಲ್ಲರನ್ನೂ ಕೂಡ 3 ವಾಹನದಲ್ಲಿ ಪ್ರತ್ಯೇಕ ವಾಹನಗಳಲ್ಲಿ, ಅಂದ್ರೆ ಸೋಷಿಯಲ್ ಡಿಸ್ಟೆನ್ಸ್ ಏನಿದೆ ಅವೆಲ್ಲವನ್ನು ಕೂಡ ಮಾಡಿಕೊಂಡೇ ಕರ್ಕೊಂಡು ಬರ್ತಾರೆ. ಆದರೆ ಇಲ್ಲಿ ಯಕ್ಷ ಪ್ರಶ್ನೆ ಆಗಿರೋದು ಮಸೀದಿ ಮೂಲಕನೇ ಯಾಕೆ ಕರ್ಕೊಂಡು ಬರಬೇಕು? ಯಾಕಂದ್ರೆ ಮನೆಯಿಂದನೇ ಕರ್ಕೊಂಡು ಒಬ್ಬೊಬ್ಬರನ್ನೇ ಕರ್ಕೊಂಡು ಹೋಗ್ಬೋದಲ್ಲ ಅನ್ನುವಂಥ ಪ್ರಶ್ನೆಗಳಿಗೆ ಇಲ್ಲಿ ತರ್ಕ ಮಾತ್ರ ಇದೆ, ಆದರೆ ಉತ್ತರ ಮಾತ್ರ ಸಿಗ್ತಾ ಇಲ್ಲ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಶರಣ್ ಹಂಪಿ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಒಂದ್ ವಿಚಾರ ಅರ್ಥ ಆಗ್ತಿಲ್ಲ, ಎಂತ ವಿಪರ್ಯಾಸ ನೋಡಿ ಈ ಘಟನೆ ಎಲ್ಲ ನೋಡಿದಾಗ ಅನ್ಸೋದು, ನಿಮ್ಮ ಜೀವ ಉಳಿಸ್ಕೊಳ್ರಿ ಅಂತ ಹೇಳೋದಕ್ಕೆ ಇವ್ರಿಗೆ ಮನವೊಲಿಕೆ ಮಾಡ್ಬೇಕಂತೆ. ಇದಕ್ಕಿಂತ ದುರದೃಷ್ಟಕರ ಸಂಗತಿ ಮತ್ತೊಂದಿಲ್ಲ ಅನ್ಸುತ್ತೆ. ಮತ್ತಷ್ಟು ಮಾಹಿತಿ ಬ್ರೇಕ್ ಆದ್ಮೇಲೆ. ಪಾದರಾಯನಪುರ ಗಲಾಟೆ ಪ್ರಕರಣದ ವಿಚಾರವಾಗಿ ಜಮೀರ್ ಅಹಮದ್ ವಿರುದ್ಧ ಸಿಎಂ ಗರಂ ಆಗಿದ್ದಾರೆ. ಮತ್ತೆ ಗೃಹ ಸಚಿವ ಬೊಮ್ಮಾಯಿ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಜಮೀರ್ ಕೊಟ್ಟಂತ ಸ್ಟೇಟ್ಮೆಂಟ್ ಆ ರೀತಿಯಾಗಿತ್ತು, ಮತ್ತೆ ಸಮರ್ಥನೆಯನ್ನ ಕೊಟ್ಕೊಳ್ಳೋ ರೀತಿಯಲ್ಲಿ ಜಮೀರ್ ಅಹಮದ್ ಖಾನ್ ಮಾತಾಡಿದ್ರು ಗಲಾಟೆ ವಿಚಾರವಾಗಿ. ಹಾಗಾಗಿ ಜಮೀರ್ ಅಹಮದ್ ವಿರುದ್ಧ ಸಿಎಂ ಕೂಡ ಗರಂ ಆಗಿದ್ದಾರೆ. ಅದರ ಜೊತೆಯಲ್ಲಿ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಪೊಲೀಸರ ಮೇಲಿನ ಹಲ್ಲೆಗೆ ಕಠಿಣ ಕ್ರಮದ ಎಚ್ಚರಿಕೆಯನ್ನ ಕೊಟ್ಟಿದೆ ಸರ್ಕಾರ. ಯಾರೇ ಆದ್ರೂ ಸುಮ್ಮನೆ ಬಿಡೋದಿಲ್ಲ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಜಮೀರ್ ಅಹಮದ್ಗೆ ಪರೋಕ್ಷವಾಗಿ ಈ ಮುಖಾಂತರ ಸರ್ಕಾರ ಎಚ್ಚರಿಕೆಯ ಸಂದೇಶವನ್ನ ರವಾನೆ ಮಾಡಿದೆ. ಮತ್ತೆ ಬೊಮ್ಮಾಯಿ ಅವರು ಮಾತಾಡ್ತಾ ಒಂದು ವಿಚಾರ ಪ್ರಸ್ತಾಪ ಮಾಡಿದ್ರು, ಗಂಭೀರ ಆರೋಪ ಮಾಡಿದ್ರು. ಈ ಗಲಾಟೆ ಹಿಂದೆ ಕೆಎಫ್ಡಿ ಕೈವಾಡ ಇದೆ ಅಂತ, ಇನ್ನಷ್ಟು ಜನರನ್ನ ಅರೆಸ್ಟ್ ಮಾಡಲಾಗುತ್ತೆ ಅಂತ ಬೊಮ್ಮಾಯಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ BBMP ಅಧಿಕಾರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ, ಡೇ ಟೈಮಲ್ಲಿ ಬೇಡ ಸರ್, ರಾತ್ರಿ ಹೋಗುವ ಅಂತ. ಅವ್ರು ಏನೋ ರೂಮ್ ಅರೇಂಜ್ಮೆಂಟ್ ಆಗಲಿಲ್ಲ, ಹೋಗಿದ್ದಾರೆ. ಈಗ ಮೊನ್ನೆ ಟಿಪ್ಪು ನಗರಲ್ಲಿ ಸೀಲ್ ಮಾಡಿದ್ದಾರೆ. ಅಲ್ಲಿ 80 ಜನಕ್ಕೆ ನಾನೇ ಸ್ವತಃ ಕಳಿಸಿದ್ದೀನಿ. 80 ಜನ ಹೋಗಿರೋದು. ಇಲ್ಲಿ ಒಂದ್ ನಿಮಿಷ 80 ಜನ ನಾನೇ ಹೇಳ್ಬಿಟ್ಟು ವಾಲಂಟ್ರಿ ಬಂದ್ರು ಜನ ಪಾಪ. ಈಗ ಅವ್ರಿಗೆ ಹೇಳ್ರೆ ತಾನೆ, ನೀವು ದಯಮಾಡಿ ಭಯ ಬೀಳ್ಬಿಡಿ, ಅವ್ರಿಗೆ ಏನೋ ಕರ್ಕೊಂಡು ಹೋಗ್ತಾರೆ, ಎಲ್ಲಿ ಕರ್ಕೊಂಡು ಹೋಗ್ಬಿಡ್ತಾರೆ, ಏನ್ ಮಾಡ್ಬಿಡ್ತಾರೆ ಅಂತ ಪಾಪ ಬಡವ್ರು ಭಯ. ಅದು ಆ ಹಿನ್ನೆಲೆಯಲ್ಲಿ ಭಯ ಬಿದ್ದವ್ರೆ. ಇಲ್ಲೂ ಆ ಅವೇರ್ನೆಸ್ ತರಬೇಕಾಗಿತ್ತಂತ ಹೇಳಿದಷ್ಟೇ ನಾನು. ಒಬ್ಬರು ಇಬ್ರು ಇದ್ರೆ ಹೌದಪ್ಪ ಅನ್ಬೋದು. 57 ಜನ ಅಂದ್ರೆ ಸ್ವಲ್ಪ ಇದಾಗೆ ಆಗ್ತಾನೆ. ಆ ಹಿನ್ನೆಲೆ ನಾನು ಹೇಳಿದೆ ಅವ್ರಿಗೆ ಅವೇರ್ನೆಸ್ ತಂದು ಕರ್ಕೊಂಡು ಹೋಗುವ ಅಂತ. ಜಮೀರ್ ಅಹಮದ್ ಅವ್ರ ಸರ್ಕಾರ ಅಲ್ಲ, ಯಾವ್ಯಾವಾಗ ಯಾರ್ಯಾರ ಸಂದರ್ಭದಲ್ಲಿ ಯಾವ ವ್ಯವಸ್ಥೆಗಳು ಆದ್ಮೇಲೆ ಕ್ವಾರಂಟೈನ್ ಮಾಡಬೇಕಾದ್ರೆ ವ್ಯವಸ್ಥೆ ಇಲ್ಲದೆ ಮಾಡೋಕ್ಕಾಗಲ್ಲ. ಆ ಎಲ್ಲ ವ್ಯವಸ್ಥೆ ಪೂರ್ಣ ಆದ್ಮೇಲೆ ನಮ್ಮ ಅಧಿಕಾರಿಗಳು ಹೋಗಿದ್ದಾರೆ. ಅಲ್ಲಿ ಆ ಅಧಿಕಾರಿಗಳ ಜೊತೆಗೆ ಇನ್ನ ಮಾತಾಡ್ತಾ ಇರುವಾಗಲೇ ಇದು ದುಂಬಿ ಶುರುವಾಗಿದೆ. ಒಂದು ಟ್ರಿಪ್ ಈಗಾಗಲೇ 15 ಜನ ಬಂದಿದ್ದಾರಲ್ಲ, ಮತ್ತೆ ಇನ್ನು 20 ಜನ ಸಿದ್ಧರಿದ್ರು. ಅದರ ಅರ್ಥ ಜನ ತಯಾರಿದ್ರು ಕೂಡ ಕೆಲವರು ಅದನ್ನ ಅಡ್ಡಿಪಡಿಸಿದ್ದಾರೆ, ಜನರಿಗೂ ಅಡ್ಡಿಪಡಿಸಿದ್ದಾರೆ, ಅಧಿಕಾರಿಗಳ ಮೇಲೆ ಅಡ್ಡಿಪಡಿಸಿ ಹಲ್ಲೆಯನ್ನು ಮಾಡಿದ್ದಾರೆ. ಆದ್ರಿಂದ ಇದೊಂದು ಪ್ರಚೋದಿತವಾಗಿರುವಂಥ ವಿಚಾರ ಇರೋದ್ರಿಂದ ತನಿಖೆಗೆ ಆಗಲೇಬೇಕು, ಸತ್ಯ ಹೊರಗೆ ಬರಲೇಬೇಕು. ಆ ಕೆಲಸವನ್ನು ನಾವು ಮಾಡ್ತೇವೆ.
ಅತ್ಯಂತ ಕಠಿಣ ಕ್ರಮ ತೆಗೆದುಕೊಳ್ತೀವಿ. ಇಡೀ ರಾಜ್ಯಕ್ಕೆ ಕಂಟೈನ್ಮೆಂಟ್ ಅಂದ್ರೇನು, ಸೀಲ್ ಡೌನ್ ಅಂದ್ರೇನು, ಪೊಲೀಸಿನ ಕಾರ್ಯಾಚರಣೆ ಅಂದ್ರೇನು, ಪೊಲೀಸಿನ ಕ್ರಮ ಅಂದ್ರೇನು, ಇದನ್ನು ನಾವು ತೋರಿಸ್ತೇವೆ. ಅವ್ರ್ಯಾರು ಕೇಳಕ್ಕೆ ಅವ್ರಿಗೇನ್ರಿ ಸಂಬಂಧ? ನಾವು ಎಲ್ಲಿ ಹೋಗ್ಬೇಕು, ಏನು ಕ್ರಮ ತಗೊಳ್ಬೇಕು ಅನ್ನೋದಕ್ಕೆ ಸರ್ಕಾರ ಮಾಡೋ ಕೆಲಸಕ್ಕೆ ಯಾರು ಅಪ್ಪಣೆ ಪಡ್ಕೊಂಡೆಲ್ಲ ಹೋಗ್ಬೇಕಾ? ಏನು ಸಂಬಂಧ ಅವ್ರಿಗೂ ಇದಕ್ಕೊಂದು ಈ ಥರ ಹೇಳಿಕೆ ಕೊಡೋದಕ್ಕೆ? ಅಂದರೆ ಒಂದು ರೀತಿ ಅವರೇ ಇದಕ್ಕೆಲ್ಲ ಪ್ರಚೋದನೆ ಕೊಡ್ತಾ ಇದ್ದಾರೆ ಅಂತ ಭಾವಿಸ್ಬೇಕಾ? ಅರ್ಥ ಏನು? ಯಾರು ತಪ್ಪು ಮಾಡಿದಾರೋ ಅಲ್ಲಿ ಬಿಗಿಯಾದ ಕ್ರಮವನ್ನು ತಗೊಳ್ಬೇಕು ಅಂತ ಹೇಳ್ಬೇಕಾದಂಥ ವ್ಯಕ್ತಿ ಈ ರೀತಿ ಹೇಳಿಕೆಯನ್ನು ಕೊಡ್ತಾರೆ ಅಂತ ಹೇಳಿದ್ರೆ ಇದು ಬೇಜವಾಬ್ದಾರಿತನದ ಪರಮಾವಧಿ. ಗಲಾಟೆ ವಿರುದ್ಧವಾಗಿ ಈಗ ಯಾರೆಲ್ಲ ಈ ತರ ಕಿಡಿಗೇಡಿಗಳು ದುಷ್ಕರ್ಮಿಗಳು ಗಲಾಟೆ ಮಾಡಿದ್ದಾರೆ, ಪೊಲೀಸರ ಮೇಲೆ ಮತ್ತೆ ಆರೋಗ್ಯ ಇಲಾಖೆ ಸಿಬ್ಬಂದಿ ಮೇಲೆ ಕೈ ಮಾಡಿದ್ದಾರೆ, ಕಾನೂನನ್ನ ಕೈ ತಗೊಂಡಿದ್ದಾರೆ, ಅವರನ್ನ ಹುಡುಕಿ ಕಾನೂನಲ್ಲಿ ಕಠಿಣ ಕ್ರಮ ನಾವು ಕೈಗೊಳ್ತೀವಿ ಅಂತ ಸರ್ಕಾರ ಇದೀಗ ಹೇಳಿರೋದು. ನಾಯಕರಿಗೆ ಎಲ್ಲೋ ಒಂದು ಕಡೆ ಒಂದು ರಾಜಕೀಯ ರಕ್ಷಣೆ ಸಿಗ್ತದೆ ಅನ್ನುವಂಥ ಒಂದು ಮನೋಭಾವನೆ, ಇನ್ನೊಂದು ಕಡೆ KFD ಅನ್ನುವಂಥ ಸಂಸ್ಥೆಗಳಿಗೆ ಮಾಜಿ ಮತ್ತು ಹಲವಾರು ಜನ ನೆಂಟಿರುವಂಥವರು ಇದನ್ನು ಉಲ್ಲಂಘನೆಯೇ ಮಾಡಬೇಕು ಅನ್ನುವಂಥ ಒಂದು ಮನೋಭಾವ ಇಟ್ಕೊಂಡು ಈ ಕೆಲಸವನ್ನು ಮಾಡಿದ್ದಾರೆ. ಇದ್ರ ಹಿಂದೆ ಯಾರಿದ್ದಾರೆ, ಈ ರೀತಿ ಮಾಡೋದಕ್ಕೆ ಯಾರು ಪ್ಲಾನಿಂಗ್ ಮಾಡಿದರು, ತನಿಖೆಯಲ್ಲೆಲ್ಲ ಹೊರಗಡೆ ಬರ್ತದೆ, ಕೂಡಲೇ ಕ್ರಮವನ್ನು ಜರುಗಿಸ್ತಾರೆ. ಜಮೀರ್ ಅಹ್ಮದ್ ಅವ್ರ ಸರ್ಕಾರ ಅಲ್ಲ. ಯಾವ್ಯಾವಾಗ ಯಾರ್ಯಾರ ಸಂದರ್ಭದಲ್ಲಿ ಯಾವ ವ್ಯವಸ್ಥೆಗಳ ಆದಮೇಲೆ ಕ್ವಾರಂಟೈನ್ ಮಾಡಬೇಕಾದ್ರೆ ವ್ಯವಸ್ಥೆ ಇಲ್ಲದೆ ಮಾಡೋಕ್ಕಾಗಲ್ಲ. ಆ ಎಲ್ಲ ವ್ಯವಸ್ಥೆ ಪೂರ್ಣ ಆದಮೇಲೆ ನಮ್ಮ ಅಧಿಕಾರಿಗಳು ಹೋಗಿದ್ದಾರೆ. ಅಲ್ಲಿ ಆ ಅಧಿಕಾರಿಗಳ ಜೊತೆಗೆ ಇನ್ನೂ ಮಾತಾಡ್ತಾ ಇರುವಾಗಲೇ ಇದು ದುಂಬಿ ಶುರುವಾಗಿದೆ. ಒಂದು ಟ್ರಿಪ್ ಈಗಾಗಲೇ 15 ಜನ ಬಂದಿದ್ದಾರಲ್ಲ, ಮತ್ತೆ ಇನ್ನು 20 ಜನ ಸಿದ್ಧರಿದ್ದರು. ಅದರ ಅರ್ಥ ಜನ ತಯಾರಿದ್ರೂ ಕೂಡ ಕೆಲವರು ಅದನ್ನು ಅಡ್ಡಿಪಡಿಸಿದ್ದಾರೆ, ಜನರಿಗೂ ಅಡ್ಡಿಪಡಿಸಿದ್ದಾರೆ, ಅಧಿಕಾರಿಗಳ ಮೇಲೆ ಅಡ್ಡಿಪಡಿಸಿ ಹಲ್ಲೆಯನ್ನು ಮಾಡಿದ್ದಾರೆ. ಆದ್ದರಿಂದ ಇದೊಂದು ಪ್ರಚೋದಿತವಾಗಿರೋಂಥ ವಿಚಾರ ಇರೋದರಿಂದ ತನಿಖೆಗೆ ಆಗಲೇಬೇಕು, ಸತ್ಯ ಹೊರಗೆ ಬರಲೇಬೇಕು. ಆ ಕೆಲಸವನ್ನು ನಾವು ಮಾಡ್ತೀವಿ, ಅತ್ಯಂತ ಕಠಿಣ ಕ್ರಮ ತೆಗೆದುಕೊಳ್ತೀವಿ. ಇಡೀ ರಾಜ್ಯಕ್ಕೆ ಕಂಟೈನ್ಮೆಂಟ್ ಅಂದ್ರೇನು, ಸೀಲ್ ಡೌನ್ ಅಂದ್ರೇನು, ಪೊಲೀಸ್ ಯಾವ ರೀತಿ ಕಟ್ಟುನಿಟ್ಟಿನ ಕ್ರಮ ಅಂದ್ರೇನು, ಪೊಲೀಸಿನ ಕಾರ್ಯಾಚರಣೆ ಅಂದ್ರೇನು, ಪೊಲೀಸಿನ ಕ್ರಮ ಅಂದ್ರೇನು, ಇದನ್ನು ನಾವು ಮಾತಿನಿಂದಲೇ ಇಂಥವರಿಗೆ ಕುಮ್ಮಕ್ ಬಂದಿದೆ. ಇವ್ರನ್ನ ಹೆಡೆಮುರಿಗೆ ಕಟ್ಟಬೇಕು. UPಯಲ್ಲಿ ಇಂಥ ಘಟನೆ ನಡೆದಾಗ ಅಲ್ಲಿಯ ಮುಖ್ಯಮಂತ್ರಿಗಳು, ಅಲ್ಲಿಯ ಸರ್ಕಾರ ಕಠಿಣ ನಿಲುವು ತೆಗೆದುಕೊಳ್ತು. ಆಸ್ತಿ ಮುಟ್ಟುಗೋಲು ಹಾಕೊಳ್ತಕ್ಕಂಥ ಮತ್ತು ಅವ್ರನ್ನ ಮೇಲೆ ಗುಂಡಾ ಆಕ್ಟನ್ನು ಹಾಕಿ ಅವ್ರನ್ನೆಲ್ಲರೂ ಮಟ್ಟ ಹಾಕುವಂಥ ಕೆಲಸ ಮಾಡಿದ ಕಾರಣಕ್ಕೋಸ್ಕರ ಉತ್ತರ ಪ್ರದೇಶದಂಥ ಗುಂಡಾಗಿರಿಯನ್ನೇ ತಮ್ಮ ನಡವಳಿಕೆ ಅಂತ ಭಾವಿಸಿಕೊಂಡಂಥ ಹೆಚ್ಚು ಜನ ಇರುವಂಥ ರಾಜ್ಯದಲ್ಲೇನೆ ಅಲ್ಲಿ ನಿಯಂತ್ರಣಕ್ಕೆ ತರೋದಕ್ಕೆ ಸಾಧ್ಯ ಆಗಿದೆ. ಇವರಿಗೆ ಯಾವ ಕನಿಕರದ ಅವಶ್ಯಕತೆ ಇಲ್ಲ. ನಾನು ಆ ಸಮುದಾಯದ ಮುಖಂಡರಿಗೆ ನಾನು ಮನವಿ ಮಾಡಲಿಕ್ಕೆ ಬಯಸ್ತೇನೆ, ನೀವು ಅವ್ರನ್ನ ಡಿಸೋನ್ ಮಾಡ್ಕೋಬೇಕು. ಅವ್ರನ್ನ ನೀವು ಓನ್ ಮಾಡಿಕೊಂಡ್ರೆ ನಿಮ್ಮನ್ನು ಸೇರಿಸಿ ಜನ ಉಗಿಯೋದು ಗ್ಯಾರಂಟಿ. ಅವ್ರನ್ನ ಡಿಸೋನ್ ಮಾಡ್ಕೋಬೇಕು. ಅವ್ರ ಸಮರ್ಥನೆಗೆ ಯಾರು ನಿಂತ್ಕೊಳ್ಬಾರ್ದು. ಅವರಿಗೆ ಯಾರು ಪ್ರಚೋದನೆ ಕೊಟ್ಟಿದ್ದಾರೆ, ಯಾವ ಪ್ರಚೋದನೆಯಿಂದ ಅವ್ರು ಹೀಗೆ ಆಡಿದ್ದಾರೆ ಅನ್ನೋದರಿಂದ ಮೊದಲುಗೊಂಡು ಅವರಿಗೆ ಕಠಿಣ ಕ್ರಮದ ಮೂಲಕ ಅವರ ಅಲ್ಲಿಯ ನಷ್ಟವನ್ನು ವಸೂಲಿ ಮಾಡೋದು ಮಾತ್ರ ಅಲ್ಲ, NSA ಅಂತ ನ್ಯಾಷನಲ್ ಸೆಕ್ಯೂರಿಟಿ ಆ್ಯಕ್ಟ್ನಂಥ ಕಠಿಣವಾಗಿರ್ತಕ್ಕಂಥ ಕ್ರಮವನ್ನು ಕೈಗೊಂಡಾದರೂ ಕೂಡ ಅವ್ರನ್ನ ಹೆಡಮುರಿಗೆ ಕಟ್ಟಬೇಕಾಗತ್ತೆ. ಇಲ್ಲದೇ ಇದ್ದರೆ ಅದು ಪೊಲೀಸ್ ಇಲಾಖೆ ಗೌರವ ಮಾತ್ರ ಹರಾಜಾಗೋದಲ್ಲ, ರಾಜ್ಯದಲ್ಲಿ ಆಡಳಿತ ನಡೆಸುವ ನಮ್ಮ ಮಾನವೂ ಕೂಡ ಹರಾಜಾಗತ್ತೆ. ಇವರಿಗೆ ಒಂದು ಏರಿಯಾದ ಪುಂಡ್ರನ್ನ ನಿಯಂತ್ರಿಸುವ ಸಾಮರ್ಥ್ಯ ಇಲ್ಲ ಅಂತ ಹೇಳಿದ್ರೆ ಇವರಿಗೆ ಇನ್ಯಾವ ಸಾಮರ್ಥ್ಯ ಇದೆ ಅಂತ ನಾವೊಂದು ಪ್ರಶ್ನೆ ಮಾಡ್ತಾರೆ. ಹಾಗಾಗದಂತೆ ಮತ್ತು ಯಾಕೆ ಅವರೇ ಹೀಗೆ ಆಡ್ತಾರೆ, ಈ ಒಂದು ಸಂಶಯನೂ ಕೂಡ ಜನರಿಗೆ ಕಾಡ್ತಾ ಇದೆ. ಈ ರಾಜ್ಯದ ಎಲ್ಲ ಜನರಿಗೆ ಅರ್ಥ ಆಗತ್ತೆ, ಇವರಿಗೆ ಮಾತ್ರ ಯಾಕೆ ಅರ್ಥ ಆಗೋದಿಲ್ಲ, ಮತ್ತು ಇಂಥ ವಿಷಯಗಳು ಮಾತ್ರ ಯಾಕೆ ಅರ್ಥ ಆಗಲ್ಲ? ನಾವು ಇದ್ರ ಬಗ್ಗೆನೂ ಕೂಡ ಸಂಶಯ ಕಾಡುತ್ತೆ. ಯಾರ್ದೋ ಪ್ರಚೋದನೆಗೆ ಒಳಗಾಗಿದ್ದಾರೆ ಅಥವಾ ದುರುದ್ದೇಶಪೂರ್ವಕವಾಗಿ ಹೀಗೆ ಮಾಡ್ತಾ ಇದ್ದಾರೆ ಅನ್ನೋದು ಬಹಳ ಸ್ಪಷ್ಟ. ದೇಶಕ್ಕೆ ಗೊತ್ತು, ರಾಜ್ಯಕ್ಕೆ ಗೊತ್ತು. ನಮ್ಮ ರಾಜ್ಯದಲ್ಲಿ ಜುಬಿಲಿಯಂಟ್ ಕಾರ್ಖಾನೆ ಮತ್ತು ತಬ್ಲಿಕ್ಕು ನಂಟಿಲ್ಲದೆ ಇದ್ರೆ ನಮ್ಮ ಸೋಂಕಿನ 50% ಈ 2 ನಂಟಿಂದಲೇ ಬಂದಿರೋದು. ಇಷ್ಟೊತ್ತಿಗೆ ನಿಯಂತ್ರಣಕ್ಕೆ ಬರೋದಕ್ಕೆ ಸಾಧ್ಯ ಆಗ್ತಿತ್ತು. ದೇಶದಲ್ಲಿ 30%ಕ್ಕೂ ಹೆಚ್ಚು ತಬ್ಲಿಕ್ ನಂಟಿನಿಂದಲೇ ಸೋಂಕು ಹರಡಿರ್ತಕ್ಕಂಥದ್ದು ಅಂತಕ್ಕಂಥದ್ದು ಅಂಕಿಅಂಶಗಳೇ ದೃಢಪಡಿಸ್ತಾ ಇದ್ದಾವೆ. ಹೀಗಿದ್ದಾಗಲೂ ಕೂಡ ಇವರ ಅಸಹಕಾರ ಮತ್ತು ದುರ್ವರ್ತನೆ ಇದನ್ನು ಬರೀ ಶಬ್ದಗಳಲ್ಲಿ ಖಂಡಿಸಿದ್ರೆ ಸಾಕಾಗೋದಿಲ್ಲ. ಇವತ್ತು
ಗೃಹ ಸಚಿವರು ಆ ಏರಿಯಾಕ್ಕೆ ಹೋಗಿರೋದನ್ನ ನಾನು ನೋಡಿದೆ. ಕಠಿಣ ಸೂಚನೆ ಕೊಟ್ಟಿರೋದನ್ನು ಕೂಡ ನಾನು ಗಮನಿಸಿದೆ. ನಾನು ನಿಮಗೆ ಒಬ್ಬ ಸಹೋದ್ಯೋಗಿಯಾಗಿ ಸಭಾಷ್ಗಿರಿ ಕೊಡೋದು ಅವ್ರನ್ನೆಲ್ಲ ಮಟ್ಟ ಹಾಕಿ ಇನ್ನೆಂದೂ ತಲೆ ಎತ್ತಿ ನೋಡದಂತೆ ಮಾಡಿದಾಗ ಮಾತ್ರ ರಾಜ್ಯದ ಜನನೂ ಸಹಬಾಸ್ಗಿರಿ ಕೊಡ್ತಾರೆ. ಆವಾಗ ನಾವು ನಿಮ್ಮ ಬಗ್ಗೆ ಎಲ್ಲರೂ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ. ಹಾಗಾಗಿ ನಮ್ಮನ್ನ ಉಳಿದ ಜನ ಇವ್ರು ನಿರ್ವೀರ್ಯರು ಅಂತ ಭಾವಿಸೋದಕ್ಕಿಂತ ಮುಂಚೆ ಇಲಾಖೆ ಇಂಥ ವಿಷಯಗಳಲ್ಲಿ ಹೇಗೆ ವರ್ತಿಸುತ್ತೆ ಅನ್ನೋದನ್ನ ಅವರಿಗೆ ಸಹಜವಾಗಿ ಅವರಿಗೆ ಮುಕ್ತ ಅವಕಾಶ ಕೊಟ್ಟಾಗ ಮಾಡಿ ತೋರಿಸಿದ್ದಾರೆ. ಅಂಥದನ್ನ ಮಾಡಬೇಕು. ಇದರಲ್ಲಿ ಯಾವ ಮುಲಾಜಿನೂ ತೋರಿಸಬೇಕಾದ ಅವಶ್ಯಕತೆ ಇಲ್ಲ. ಇದು ನ್ಯಾಷನಲ್ ಥ್ರೆಟ್. ಈ ಕೋವಿಡ್-19 ಸೋಂಕು ಇದೊಂದು ರಾಷ್ಟ್ರೀಯವಾಗಿ ಹಬ್ಬಿರ್ತಕ್ಕಂಥ ನ್ಯಾಷನಲ್ ಥ್ರೆಟ್. ಲಾಕ್ಡೌನ್ನಿಂದ ಒಂದು ದಿನಕ್ಕೆ 35,000 ಕೋಟಿ ದೇಶಕ್ಕೆ ನಷ್ಟ ಆಗ್ತಾ ಇದೆ. ನಮ್ಮ ರಾಜ್ಯಕ್ಕೆ ಸುಮಾರು 1,000ರಿಂದ 1,500ರಿಂದ 1,700 ಕೋಟಿ ಪ್ರತಿನಿತ್ಯ ನಷ್ಟ ಆಗ್ತಾ ಇದೆ ಅಂತ ಹೇಳಿ ಆರ್ಥಿಕ ತಜ್ಞರು ಅಂಕಿಅಂಶ ಹಾಕ್ತಿದ್ದಾರೆ. ಇಂಥ ಸ್ಥಿತಿಯಲ್ಲಿ ನಿಯಂತ್ರಣಕ್ಕೆ ತರೋದಕ್ಕೆ ಎಲ್ಲರೂ ಸಹಕಾರ ಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳು ಎಲ್ಲ ಸಹಕಾರಕ್ಕೆ ಸಂಯಮದಿಂದ ವರ್ತನೆ ಮಾಡಿದ್ದನ್ನೇ ಇವರು ದುರ್ವರ್ತನೆಗೆ ಬಳಕೆ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳಿಗೂ ನಾವು ವಿನಂತಿ ಮಾಡ್ತಾನೆ, ಇಂಥವರಿಗೆ ಸಂಯಮದ ಪಾಠದ ಅವಶ್ಯಕತೆ ಇಲ್ಲ. ಇವರಿಗೆ ಯಾವ ಭಾಷೆ ಅರ್ಥ ಆಗತ್ತೆ, ಯಾವುದ್ರ ಮೂಲಕ ಉತ್ತರ ಕೊಟ್ಟರೆ ಅರ್ಥ ಆಗುತ್ತೆ, ಅದರಲ್ಲೇ ಉತ್ತರ ಕೊಡಬೇಕು. ಹಾಗಾದಾಗ ಮಾತ್ರ ಇವರು ಪಾಠ ಕಲಿತಾರೆ. ಸಹಕಾರ ಕೊಡಬೇಕಾಗಿದ್ದು ಇವತ್ತಿನ ಕಾಲಧರ್ಮ. ಎಲ್ಲವೂ ಅರ್ಥ ಆಗತ್ತೆ ಅವರಿಗೆ. ನಾನು ಬಹಳ ಸರಿ ಮತ್ತೆ ಹೇಳ್ತೀನಿ, ದುಡ್ಡು ಬ್ಯಾಂಕಿಗಿನ್ನು ಜನಧನ್ ಖಾತೆ ಬಂದಿಲ್ಲ, ಬರಕ್ ಮುಂಚೆನೆ ಜನ ಬಂದು ಕ್ಯೂ ನಿಂತ್ಕೋತಾರೆ. ಅದು ಅರ್ಥ ಆಗತ್ತೆ. ಉಜ್ವಲ ಗ್ಯಾಸು ಫ್ರೀ ಕೊಡ್ತಾರೆ ಅಂತ ಅಂದ ತಕ್ಷಣ ಬಂದು ಕ್ಯೂ ನಿಂತ್ಕೋತಾರೆ. ಇದು ಅರ್ಥ ಆಗತ್ತೆ. ಕಟ್ಟಡ ಕಾರ್ಮಿಕರಿಗೆ ಹಣ ಕೊಡ್ತಾರೆ ಅಂತ ಅನ್ನೋತಿದ್ದಂಗೆನೆ ನಮ್ಗಿನ್ನೂ ನಮ್ಮ ಅಕೌಂಟಿಗೆ ಬಂದಿಲ್ಲ ಅಂತ ಮಾತಾಡ್ತಾರೆ. ಇದು ಅರ್ಥ ಆಗತ್ತೆ. ಇಂಥ ಪ್ರಶ್ನೆಗಳು ಯಾಕೆ ಅರ್ಥ ಆಗೋದಿಲ್ಲ? ಇಂಥ ವಿಷಯಗಳು ಯಾಕೆ ಅರ್ಥ ಆಗೋದಿಲ್ಲ? ಈಗ ಅರ್ಥ ಆಗಬೇಕಾಗಿರೋ ಸಂಗತಿನೇ. ಅವರಿಗೆ ಅರ್ಥ ಆಗದೇ ಇದ್ರೆ ಅರ್ಥ ಮಾಡಿಸ್ಬೇಕು. ಅರ್ಥ ಮಾಡಿಸೋದಕ್ಕೆ ಸರ್ಕಾರಕ್ಕೆ ಸಾಮರ್ಥ್ಯ ಇದೆ, ಮಾಡಿಸ್ತೀವಿ. ಯಾರ ರೋಲ್ ಇದೆಯೋ ಅದು ತನಿಖೆ ಆಗಬೇಕು. ಜಮೀರ್ ಅಹಮದ್ ರೋಲ್ ಇದ್ರು ಆಕ್ಷನ್ ಆಗಬೇಕು, ಇನ್ಯಾರದೇ ರೋಲ್ ಇದ್ರು ಆಕ್ಷನ್ ಆಗಬೇಕು.